ನಮಸ್ಕಾರ ಪತ್ರಕರ್ತ ಬಾಂಧವರಿಗೆ. ನನ್ನ ಹೆಸರು ನರಸಿಂಹಮೂರ್ತಿ. ನಾವು ಗುಂತಕನಹಳ್ಳಿ ಜ್ಞಾನಬಂಧರು, ಆರುಬಂಡೆ ಪಂಚಾಯತಿ, ಚಿಕ್ಕಬಳ್ಳಾಪುರ ತಾಲೂಕು, ಜಿಲ್ಲೆ. ಇಲ್ಲಿ ಸರ್ವೆ ನಂಬರ್ 63/3 ಬಗ್ಗೆ ನಿಮ್ಮ ಒಂದು ಚಾನಲ್ನಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ಬಂತು. ಆ ಕಾರ್ಯಕ್ರಮವನ್ನು ನೋಡಿದಕ್ಕೆ ಒಂದು 4 ಮಾತು ಹೇಳಬೇಕು ಅನ್ಸ್ತಂದು ಇಲ್ಲಿ ಬಂದಿದ್ದೀವಿ. ವಿಷಯ ಏನಪ್ಪ ಅಂದರೆ, ಕೃಷ್ಣಪ್ಪನವ್ರ ದಾಸಪ್ಪನ ಮಕ್ಕಳಾದ ನಾವು 4 ಜನ ಇದ್ದು, ಕುರಿಗಳ ದಾಸಪ್ಪನವ್ರ ಮಕ್ಕಳಾದ ಒಂದು 4 ಜನ ಅಣ್ಣಂದಿರು ನಮ್ಮ ಜಮೀನನ್ನು ಕಬ್ಜಾ ಮಾಡಿದ್ದಾರೆ. ಅವ್ರ ದಾಖಲೆ ಇಲ್ಲದೆ ಇದು ಮಾಡಿದ್ದಾರೆ ಅಂತ ಹೇಳಿದ್ದಾರೆ. 2013ರಲ್ಲಿ ತಾಲೂಕು ಆಫೀಸಲ್ಲಿ ಒಂದು ಕೇಸ್ ದಾಖಲಾಗುತ್ತೆ. ಪೌತಿ ವಾರ್ಸ್ ಮುಖಾಂತರ ನಮಗೊಂದು ಖಾತೆ ಮಾಡಿಕೊಡಿ ಅಂತ. ಅದಕ್ಕೊಂದು ತಕರಾರು ಕೊಟ್ಟಿದ್ವಿ. ಆ ತಕರಾರು ಪ್ರಕಾರ 2021ರಲ್ಲಿ ಕೇಸ್ ಖುಲಾಸೆ ಆಗುತ್ತೆ. ಅದರಲ್ಲಿ ನಮಗೆ ಕೃಷ್ಣಪ್ಪನವ್ರ ದಾಸಪ್ಪನ ಮಕ್ಕಳಿಗೆ ಖಾತೆ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಒಂದು ಜಂಟಿ ಖಾತೆನ ಮಾಡಿಕೊಟ್ಟಿದ್ದಾರೆ. ಎಲ್ಲ ದಾಖಲೆಗಳನ್ನು ತಾಲೂಕು ಆಫೀಸಲ್ಲಿ ಕೊಟ್ಟಿದ್ದೀವಿ, AC ಆಫೀಸಲ್ಲಿ ಕೊಟ್ಟಿದ್ದೀವಿ, DDLR ಅಲ್ಲಿ ಕೂಡ ಕೊಟ್ಟಿದ್ದೀವಿ. ಅದು ಕೇಸ್ಗೆ ಸಂಬಂಧಿಸಿದ ಎಲ್ಲ ಮಾಹಿತಿಯನ್ನು ಬಾಂಧವರಿಗೆ ಕೊಡ್ತೀನಿ ನಾನು. ಅದನ್ನು ನಿಮಗೆ ಫೋಟೋ ಮುಖಾಂತರ ಡಿಸ್ಪ್ಲೇ ಮಾಡ್ತಾರೆ. ಈ ಕೆಲವು ಕಾರ್ಯಕರ್ತರು ಒಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. DC ಅವ್ರ ಮೇಲೆ ನಾವು ಧರಣಿ ಮಾಡ್ತೀವಿ, ತಾಲೂಕು ಆಫೀಸ್ ಅವ್ರು ಮಾಡಿರೋದು ಸರಿ ಇಲ್ಲ, AC ಅವರ ಒಂದು ಆದೇಶ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಬೇಕಾದ ಒಂದು ದಾಖಲೆಗಳನ್ನು ನಾನು ಪತ್ರಕರ್ತರಲ್ಲಿ ಸಲ್ಲಿಸಿರ್ತೀನಿ. ನೀವು ವಿಚಾರ ಮಾಡ್ಬೋದು. ಈ ಬಗ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕಾದರೆ ಖುದ್ದು ಗ್ರಾಮದಲ್ಲಿ ಭಜನೆ ಮನೆ ಅಂತ ಇದೆ. ನಮ್ಮ ಅಣ್ಣ ತಮ್ಮರೆಲ್ಲ ಅಲ್ಲಿ ಸಿಗ್ತೀವಿ. ನೀವು ಅಲ್ಲಿ ನಮ್ಮನ್ನು ಭೇಟಿ ಮಾಡ್ಬೋದು ಕೂಡ. ಧನ್ಯವಾದಗಳು ಸರ್. ನಿಮಗೆ ಇಲ್ಲಿ ಅಸಲಿ ಸತ್ಯ ಏನಂದರೆ, ನಮ್ಮದು 1 ಎಕರೆ ಜಮೀನು ಅಲ್ಲಿದೆ. ಆ ಜಮೀನಲ್ಲಿ ವೆಂಕಟರಾಯಪ್ಪನವರು ತಮ್ಮ ಹೆಸರುಗಳನ್ನು ಪೌತಿ ಕಾಸು ಮುಖಾಂತರ ಸೇರಿಸ್ಕೊಂಡಿದ್ದಾರೆ. ಅದಕ್ಕೂ ಆ ಜಮೀನಿಗೂ ಸಂಬಂಧ ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಅವ್ರ ಜಮೀನು ಬೇರೆ ಇದೆ, ನಮ್ಮ ಜಮೀನಲ್ಲಿ ಅವ್ರ ಹೆಸರನ್ನ ಕೂರಿಸಿದ್ದಾರೆ. ದಾಸಪ್ಪನ ಮಕ್ಕಳು ಮತ್ತು ನರಸಿಂಹಯ್ಯನ ಮಕ್ಕಳು ಪದೇ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. ತಾಲೂಕು ಆಫೀಸು, AC ಆಫೀಸು, DC ಆಫೀಸು, DDLR, ADLR ಕಡೆ ಎಲ್ಲ ಕಡೆ ನಮ್ಮ ಕೇಸ್ಗಳು ಪುಟಪ್ ಆಗಿದೆ. ಅವ್ರು ಮೊನ್ನೆ ಹೇಳ್ತಾ ಇದ್ರು, ನಾನು ಯಾವುದು ಕಡೆ ಕೇಸೇ ಕೊಟ್ಟಿಲ್ಲ, ಅವ್ರು ನಿರ್ಧಾರ ಹೆಂಗೆ ತಗೋತಾರೆ ಅನ್ನೋದಕ್ಕೆ. ನನ್ನ ಹತ್ರ ಇದೆ ದಾಖಲೆಗಳು. ಆ ದಾಖಲೆಗಳನ್ನು ನಿಮಗೆ ಕೊಡೋಕೆ ನಾನು ಸಿದ್ಧ ಇದ್ದೀನಿ. ಹೌದೌದು, ಕೃಷ್ಣಪ್ಪನವ್ರ ದಾಸಪ್ಪ ಮತ್ತು ಕುರಿಗಳ ನರಸಿಂಹಯ್ಯನವ್ರ ದಾಸಪ್ಪ, ಅಣ್ಣಯ್ಯಪ್ಪನವ್ರ ದಾಸಪ್ಪ, ಮುನಿದಾಸಪ್ಪ ಅಂತ 4 ಜನ ದಾಸಪ್ಪಗಳಿದ್ದಾರೆ. ಆ ದಾಸಪ್ಪನಿಗೂ ಈ ದಾಸಪ್ಪನಿಗೂ ಯಾವುದೇ ಸಂಬಂಧ ಇರಲ್ಲ. ಪ್ರತಿ ದಾಸಪ್ಪನಿಗೂ ಒಂದೊಂದು ಬೇರೆ ಹೆಸರುಗಳು, ಬೇರೆ ನಂಬರ್ಗಳಿದೆ ಅಲ್ಲಿ. ಆ ಹೆಸರುಗಳನ್ನು ಇವ್ರು ಬೇಕಾದಂಗೆ ತಿರುಚಿಕೊಂಡು ವೆಂಕಟರಾಯಪ್ಪನವರು ಅಂತ ಇಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಅಣ್ಣತಮ್ಮಂದಿರು 4-5 ಜನ ಈ ಸಂಘಗಳವ್ರನ್ನ ಕರ್ಕೊಬರೋದು, ಸುಮ್ಮನೆ ಏನೋ ದೊಂಬಿ ಥರ ಮಾಡೋದು, ಆ ಥರ ಎಲ್ಲ ತೊಂದರೆ ಕೊಡ್ತಾ ಇದ್ದಾರೆ ಜನಕ್ಕೆ. ಸಂಘ ಸಂಸ್ಥೆಗಳು ನಾನು ದೂರ್ತಾ ಇಲ್ಲ. ಇವ್ರು ಏನು ಮಾಹಿತಿ ಕೊಡ್ತಾ ಇದ್ದಾರೆ ಅದು ನೆಟ್ಟಗೆ ಕೊಟ್ಟರೆ ನಮ್ಗೆ ಸಾಕು. ನಮಗೇನು ಮಾಹಿತಿ ಇದೆ ನಾನು ವಿತ್ ದಾಖಲೆ ಸಮೇತ ಕೊಡಲಿಕ್ಕೆ ನಾನು ಸಿದ್ಧ.